ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಭೂಮಿಕ್ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೀವಿ. ನಾವು ಕೂಡ ನಮ್ಮ ಪಾಪು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಗೈಸ್ ಇವತ್ತಿನ ವ್ಲಾಗ್ ಏನಂತ ನೋಡಿರ್ತೀರಾ. ಆ್ಯಕ್ಚುಲಿಯಾಗಿ ಅಮ್ಮಮ್ಮ ಆಯ್ತು. ಸೊ ಗೈಸ್ ಎಲ್ಲರೂ ಸುಮಾರು ವ್ಲಾಗಲ್ಲಿ ಕಮೆಂಟ್ ಆಗ್ತಿದ್ರಿ, ಅಕ್ಕ ಸ್ಟಾರ್ಟಿಂಗಿಂದ ಈಗವರೆಗೂ ತುಂಬ ಐಟಮ್ಸ್ಗಳು ಕಾಣಿಸ್ತಿದ್ದಾವೆ, ಮನೆ ಹೋಮ್ ಟೂರ್ ಮಾಡಿ ಅಂತ. ಸೊ ಗೈಸ್ ಅಂತ ಏನು ಜಾಸ್ತಿ ಏನು ಐಟಮ್ ಇಲ್ಲ. ಸೊ ನಾವು ಚಿಕ್ಕ ಪುಟ್ಟ ಏನೋ ಡೆಕೋರೇಷನ್ ಮಾಡಿರೋದಷ್ಟೇ, ಅದು ಬಿಟ್ರೆ ಇನ್ನೇನು ನಾವು ಐಟಮ್ ತಗೊಂಡಿಲ್ಲ. ದೊಡ್ಡದು ಅಂತ 2 ಐಟಮ್ ತಗೊಂಡಿದೀವಿ, ಅದನ್ನು ಕೂಡ ತೋರಿಸ್ತೀವಿ. ಜಾಸ್ತಿ ನಡೆಯೋದು ಬೇಡ, ಸ್ಟಾರ್ಟ್ ಮಾಡ್ಬೇಡ. ಆಮೇಲೆ ನಾವ್ ಯಾವ್ಯಾವ ಜಾಗಕ್ಕೆ ಇಟ್ಟಿದ್ವಿ ಅದೆಲ್ಲ ಚೇಂಜ್ ಮಾಡಿದೀವಿ. ಮುಂಚೆ ಯಾವ ಜಾಗದಲ್ಲಿ ಇತ್ತು ಅದು ಆ ಜಾಗದಲ್ಲಿ ಇಲ್ಲ, ಅಂದ್ರೆ ಎಲ್ಲಾನು ಅಲ್ಲ, ನಾವು ಸ್ವಲ್ಪ ಐಟಮ್ಗಳು ಮಾತ್ರ ಚೇಂಜ್ ಮಾಡಿದೀವಿ. ಈ ತರ ಐಟಮ್ಗಳೆಲ್ಲ ಇವಾಗ ಬ್ಲಾಗಲ್ಲಿ ತೋರಿಸ್ತೀವಿ. ಸ್ಟಾರ್ಟಿಂಗ್ ಹಾಲಿಂದ ಸ್ಟಾರ್ಟ್ ಮಾಡ್ಕೊಬರೋಣ. ಓಕೆ ಗೈಸ್, ಫಸ್ಟ್ ಸ್ಟಾರ್ಟಿಂಗ್ ಹಾಲಿಂದ ಸ್ಟಾರ್ಟ್ ಬರ್ತೀವಿ. ಜಾಸ್ತಿ ಏನಿಲ್ಲ, ಚಿಕ್ಕ ಪುಟ್ ಸಾಮಾನುಗಳನ್ನ ತಗೊಂಡಿರೋದು. ಅದಾದ್ಮೇಲೆ ದೊಡ್ಡದಾಗಿ 1-2 ಸಾಮಾನು ತಗೊಂಡಿದ್ವಿ, ಅದನ್ನ ತೋರಿಸ್ಬಿಡ್ತೀವಿ. ಓಕೆನಾ? ಅದು ಬಿಟ್ಟು ನಮ್ಮ ಡ್ರೀಮ್ ಇನ್ನೇನು ಪೆಂಡಿಂಗ್ ಇದೆ ಅನ್ನೋದು ಕೂಡ, ಅದು ಯಾವ ಜಾಗಕ್ಕೆ ಏನು ಬರುತ್ತೆ ಅಂತಾನು ಹೇಳ್ತೀವಿ. ಓಕೆ, ಸ್ಟಾರ್ಟ್ ಮಾಡೋಣ. ಚಂದು ಕೂಡ ಬಂದಿದ್ದಾನೆ ಡ್ಯೂಟಿ ಮುಗಿಸ್ಕೊಂಡು. ಚಂದು ಹಾಯ್ ಮಾಡು. ಹಲೋ ಗಾಯ್ಸ್. ಹಲೋ. ಸುಮಾರು ಕಮೆಂಟ್ ನಿನಗೂ ಬಂದಿತ್ತು, ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ವ್ಲಾಗಲ್ಲಿ ಮಾಡ್ತೀರಾ, ನೀವು ಯೂಟ್ಯೂಬ್ ಮಾಡಿ ಅಂತ. ತುಂಬಾ ಟ್ರೈನಿಂಗ್ ಇದೆಯಾ ದರ್ಶು, ಅಂದ್ರೆ ಚಂದು ಅವ್ರಿಗೆ ಬ್ಲಾಗ್ ಮಾಡಿದಾರಲ್ಲ ಇಷ್ಟು ಚೆನ್ನಾಗೆಲ್ಲ ಮಾತಾಡ್ತಾರೆ ಅಂತ. ಸೊ ಅವ್ನು ಏನು ಬ್ಲಾಗ್ಸ್ ಏನು ಮಾಡಲ್ಲ, ನಾರ್ಮಲ್ ಆಗಿ ಅವ್ನು ಎಲ್ಲ ವಿಡಿಯೋದಲ್ಲಾಗಿರ್ಲಿ ಯಾವ್ದ್ರಲ್ಲಾಗ್ಲಿ ಓಪನ್ ಆಗಿ ಮಾತಾಡ್ತಾನೆ. ಆ ಥರ ಮನುಷ್ಯ. ಅದೊಂದು ಅದರಿಂದಾಗಿ ಅವ್ನು ಎಲ್ಲರಿಗೂ ಬೇಗ ಇಷ್ಟ ಆಗಿಬಿಡ್ತಾನೆ. ಎಲ್ಲರೊಟ್ಟಿಗೂ ಬೇಗ ಪ್ರೀತಿ ಸಂಬಂಧ ಸ್ನೇಹ ಚೆನ್ನಾಗಿ ಬೆರೆಸ್ಕೊಳ್ತಾನೆ. ಅದರಿಂದಾಗಿ ಎಲ್ಲರಿಗೂ ಇಷ್ಟ ನಮ್ಮ ಮನೇಲಿ. ಓಕೆ, ಸ್ಟಾರ್ಟ್ ಮಾಡೋಣ ಭೂಮಿ. ಫಸ್ಟ್ ದೊಡ್ಡದಾಗಿ ಕಾಣ್ತಿದೆ ಸೋಫಾದಿಂದಾನೇ ಸ್ಟಾರ್ಟ್ ಮಾಡೋಣ. ಸೋಫಾ ದರ್ಶನ್ ಎಲ್ಲ ಹೇಳ್ತಾನೆ ಗೈಸ್. ಓದ್ ಬ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ಮನೆ ಹೋಮ್ ಟೂರ್, ಈ ಸತಿ ದರ್ಶು ಹೇಳ್ತಾನೆ. ಗೈಸ್, ಸೋಫಾ ಅಂತ ಅಂದ್ರೆ ಹೇಳೋದು ಅಂತಂದ್ರೆ ಇದು ಒಂದು 10,000. ಓಕೆನಾ? ಇದು ನನ್ನ ಪೇಮೆಂಟಲ್ಲಿ ತಗೊಂಡಿರೋದು. ಅಷ್ಟೊಂದೇನು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಗಲೀಜ್ ಆಗಲ್ಲ ಗೈಸ್ ಇಂಥವು ಈ ತರ ತಗೋಬಿಟ್ರೆ. ಗಲೀಜ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಸೋಫಾ ತಗೊಂಡಿರೋದು. ಚೆನ್ನಾಗಿದೆ ಗೈಸ್. ಅಂದ್ರೆ ಆಕ್ಚುಲಿ ಇದು ಸೋಫಾದು ಕೂಡ ನಾನು ಫುಲ್ ದುಡ್ಡು ಕೊಟ್ಟಿರ್ತಿಲ್ಲ, ಸೀರಿಯಸ್ ಆಗಿ ಹೇಳ್ಕೊಳ್ತೀನಿ. ನಾನು ಯಾವುದೇ ಸುಳ್ಳುಗಳನ್ನ ಸೋಫಾ ದುಡ್ಡು ಕೊಟ್ಟಿಲ್ಲ, ಇನ್ನು ಓನರ್ ಕೊಡಕ್ಕಿದೆ. ಅಂದ್ರೆ ನಮ್ಮ ಓನರ್ ಹತ್ರ ನಾನು ತೆಗೆಸ್ಕೊಂಡಿರೋದು. ಸೋಫಾದ ಅಮೌಂಟ್ ಪೆಂಡಿಂಗ್ ಇದೆ, ಅದೊಂದು ಕೊಡಕ್ಕೆ ಹೋಗ್ಬೇಕು. ಅಲ್ಲಿಂದ ಈಚೆಗೆ ಬಂದ್ರೆ ಈ ಫ್ಯಾನ್ ಅಷ್ಟೇ. ಅಯ್ಯೋ ತುಂಬಾ ಗಲೀಜಾಗಿದೆ ಗೈಸ್, ಇನ್ನ ಕ್ಲೀನ್ ಮಾಡಿಲ್ಲ, ಮೇಲ್ಗಡೆ ಕ್ಲೀನ್ ಮಾಡ್ಬೇಕು. ಇದನ್ನು ಅಷ್ಟೇ. ಹೆವಿ ಶೆಕೆ ಅಂದ್ರೆ ಯಾರು ಬಂದ್ರು ಅಂದ್ರೆ ಗೈಸ್, ನಾವು ರೂಮಲ್ಲಿ ಮಾಡ್ಕೊಂಡು ಯಾರು ಹಾಲಲ್ಲಿ ಮಾಡ್ತೀರಿಲ್ಲ, ಸೋಫಾದ ಮೇಲೆ ಮಾಡ್ಕೊಂಡ್ರೆ ಹೆವಿ ಶೆಕೆ ಹೊಡೆಯುತ್ತೆ. ಅದರಿಂದಾಗಿ ಇದೊಂದು ಫ್ಯಾನ್ ಹಾಕ್ಕೊಂಡು ಇದ್ರ ಬೆಲೆ ಅಂತ ಹೇಳೋದು ಅಂತಂದ್ರೆ 1,000 ಅನ್ಕೊಡಿ ಗೈಸ್. 1,000 ರೂಪಾಯಿ ಅಂತ ನೆಟ್ಕೋಬಹುದು. ಅದು ಬಿಟ್ಟರೆ ನೋಡಿರ್ತೀರಾ ನಮ್ಮ ಮನೆ ಮಾಮೂಲಿ ಗೈಸ್ ನೋಡಿ ಗೈಸ್, ಇಲ್ಲಿ ವಿಷ್ಣು ಫೋಟೋ ಅಂಟಿಸು ಅಂತಂದ್ರೆ ಫೆವಿಕ್ವಿಕ್ ಹೆಂಗ್ ಸೋರಿಸಿದೆ ದರ್ಶು. ಅದು ಗಾಯ್ಸ್ ಅಂಟಿಸಿರ್ತೀನಿ, ಅದು ಕೂಡ ಫೆವಿಕಲ್ ಯಾವತ್ತೇ ಆಗಲಿ ಫೋಟೋ ಶಾಶ್ವತವಾಗಿ ಇಲ್ಲೇ ಇರಬೇಕು. ಅದೇ ನಾವು ಇರೋ ಗಂಟೆ ನಮ್ಮೊಟ್ಟಿಗೆ ಇರ್ಲಿ. ನಾವು ಬೇರೆ ಮನೆಗೆ ಹೋದ್ರೆ ಆ ಫೋಟೋ ಬಿಟ್ಟೋಗಲ್ಲ ಗೈಸ್, ಯಾಕಂದ್ರೆ ನಾವು ಇದ್ರ ಬಗ್ಗೆ ಮುಂಚೆನೆ ಹೇಳಿದೆ. ಇದೆಲ್ಲ ಮುಂಚೆನೆ ಇತ್ತು. ಭೂಮಿ ನನ್ನ ಪಾಪು ಅಂತ, ಅದಕ್ಕೋಸ್ಕರ ಅದು ಯಾಕೋ ಹಳೇದಾಯ್ತು ಅಂತ ಹೇಳ್ಬಿಟ್ಟು ಹೊಸದು ಕೂಡ ತರಿಸಿದೀನಿ. ಅದು ಇಲ್ಲಿದೆ ನೋಡಿ. ಓಕೆ, ಇಲ್ಲಿದೆ. ನಾನು ಭೂಮಿ ಪಾಪು ಅದೇ ಕಲರಲ್ಲೇ ಬುಕ್ ಮಾಡ್ಕೊಂಡಿದ್ದೀವಿ. ಅದೊಂದು ಬಿಟ್ಟರೆ ಇದು ಮಾಮೂಲಿ ಡೆಕೋರೇಷನ್ ನಾನೇ ತರಿಸಿದ್ದೆ ಗೈಸ್. ಇದು ಚೆನ್ನಾಗಿ ಮೀಶೋದಲ್ಲಿ ತರಿಸಿರೋದು. ಅದು ಬಿಟ್ರೆ ನಮ್ಮ ಮದುವೆ ಫೋಟೋ ನೀವೇ ನೋಡ್ತಾ ಇರೋದು. ಆಕ್ಚುಲಿ ನಾನು ಅಶ್ವಿನಿ ನಕ್ಷತ್ರ ಅಂತ ಹೇಳಿದ್ರೆ ತಪ್ಪಾಗಿದೆ. ಅದು ಬಂದ್ಬಿಟ್ಟು ಅರುಂಧತಿ ನಕ್ಷತ್ರ, ಅದು ತೋರಿಸೋ ಟೈಮಲ್ಲಿ ತಗೊಂಡಿರೋದು. ಸೊ ಗೈಸ್ ಇವೆರಡು ಅಷ್ಟೇ ನಾನೇ ಬುಕ್ ಮಾಡಿರೋದು ಆನ್ಲೈನಲ್ಲಿ. ಇವೆಲ್ಲ ತೋರಿಸಿದ್ದೇನೆ ಗೈಸ್, ನಮ್ಮ ಮದುವೆ ಕೊಟ್ಟಿರೋದು ಅಂತ. ಇದು ಸ್ಕ್ರೀನ್ ಮೇಲೆ ನೋಡಿರ್ತೀರಲ್ವಾ, ಇವೆಲ್ಲ ನಾರ್ಮಲ್ ಆಗಿ ಇತ್ತು ಗೈಸ್ ನಮ್ಮ ಮನೇಲಿ, ಏನು ಹೊಸ್ತಂತ ಏನಿಲ್ಲ. ಅದು ಬಿಟ್ಟರೆ ಸ್ಕ್ರೀನ್ ಅಷ್ಟೇ. ಇವೆಲ್ಲನೂ ತೋರಿಸಿದೀವಿ ಆಲ್ಮೋಸ್ಟ್ ಎಲ್ಲ. ಸೊ ಗೈಸ್ ರೂಮ್ದೇ ನಮ್ದು ಈಗ ರೂಮ್ದು ಭೂಮಿ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಬಾ ಭೂಮಿ. ಅಂದರೆ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಟೆಸ್ಟ್ ಕೊಟ್ಟಿದ್ದೆ ನಾನು. ಓಕೆನಾ? ಆ ರೂಮೊಳಗೆ ಏನೊಂದು ಹೊಸ್ದಾಗಿ ಏನೋ ಐಟಮ್ ತೊಗೊಂಡಿದ್ದೀವಿ ನಾವು. ಓಕೆನಾ? ಅದನ್ನು ಅಂದರೆ ಯಾವ್ದಾದ್ರು ವೀಡಿಯೋದಲ್ಲಿ ನೋಡಿದರೆ ಕಮೆಂಟ್ ಮಾಡಿಬಿಡಿ, ಅಥವಾ ಏನು ತೊಗೊಂಡಿರ್ತೀವಿ ಅಂತಲೂ ಕಮೆಂಟ್ ಮಾಡಿ. ಆಮೇಲೆ ತೋರಿಸಿದ್ಮೇಲೆ ಕಮೆಂಟ್ ಮಾಡೋದು ಬೇಡವಲ್ಲ, ಅದಕ್ಕಾಗಿ ಕಿಚನ್ ತೋರಿಸ್ಬಿಡೋಣಪ್ಪ. ಕಿಚನಲ್ಲಿ ಅಂತಂದರೆ ಜಾಸ್ತಿ ಏನಿಲ್ಲ. ಇದೊಂದು ತೊಗೊಂಡಿದ್ದೀವಿ ಅಂತ, ನಾನ್ ಸ್ಟಿಕ್ಕಿ ದೋಸೆ ತವ.
ತಗೊಂಡಿದ್ದಲ್ಲ ಗೈಸ್, ಅದು ದರ್ಶು ಫೋನ್ ತಗೊಂಡಾಗ. ಹಾ ಹೌದು, ನಾನು ಫೋನ್ ತಗೊಂಡಾಗ ಆಕ್ಚುಲಿ ಗಿಫ್ಟ್ ಏನು ಅಂತಂದ್ರೆ ಗ್ಯಾಸ್ ಹಿಂಗ್ ಇಟ್ಟಿದ್ವಿ ನಾವು. ಹಾ ಗ್ಯಾಸ್ ಹಿಂಗಿತ್ತು, ಅದನ್ನ ಈ ಕಡೆ ಯಾಕೆ ಅಂತ ಹೇಳಿದ್ರೆ ಅಂದ್ರೆ ನಮ್ಮಮ್ಮ ಈ ತರನೇ ಈ ಕಡೆನೆ ಗ್ಯಾಸ್ ಹಚ್ಬೇಕು ಅಂತ ಹೇಳಿದ್ರು. ಸೊ ಗ್ಯಾಸ್ ಈ ಕಡೆನೆ ಶಿಫ್ಟ್ ಮಾಡಿದೀವಿ. ಆಮೇಲೆ ಇವೆಲ್ಲ ಬುಟ್ಟಿ ಎಲ್ಲ ಇಲ್ಲಿತ್ತು, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದೀನಿ ಅಷ್ಟೇ ಗೈಸ್. ಅಡಿಗೆ ರೂಮಲ್ಲಿ ಅಂತೀನಿಲ್ಲ, ರೂಮಲ್ಲಿ ಒಂದ್ ಸ್ವಲ್ಪ ಚೇಂಜ್ ಮಾಡಿದೀವಿ. ರೂಮ್ ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ಗೈಸ್, ನಾವು ಹಾಲ್ನು ಕೂಡ ಅಷ್ಟೊಂದು ಡೆಕೋರೇಟ್ ಏನು ಮಾಡಿರ್ತಿಲ್ಲ. ಅಂದರೆ ಹಾಲ್ ನೋಡೋಕೆ ಈಗ ಆ ಫೋಟೋ ಬಂದಮೇಲಂತೂ ತುಂಬ ಕಳೆಯಾಗಿ ಕಾಣಿಸ್ತಾ ಇದೆ ಗೈಸ್ ನಮ್ಮ ಹಾಲ್. ಎಷ್ಟೇ ಆದರೆ ನನ್ನ ಭೂಮಿ ಇದು ಫೋಟೋ. ಸೊ ಗೈಸ್ ರೂಮ್ ನೋಡಿರ್ಬೇಕು ನೀವು ಎಷ್ಟು ಚೇಂಜಸ್ ಆಗಿದೆ ಅಂತ. ರೂಮಲ್ಲಿ ನೋಡಿ ಗೈಸ್ ಹೇಗೆ ಮಾಡಿದೀವಿ, ಜಾತ್ರೆ ಮಾಡಿ ಹಾಕ್ಬಿಟ್ಟಿದ್ದೀನಿ ಗೈಸ್. ಇದು ಎಲ್ಲ ಫುಲ್ ಅಂಟಿಸಿ ಇವೆಲ್ಲ ನಾನು ತೋರಿಸ್ತೀನಿ. ಅಲ್ಲಿ ಲೈಟ್ ಆನ್ ಮಾಡ್ತೀನಿ, ಅದು ಫುಲ್ ಹತ್ಬಿಡು, ಇದ್ರ ಮೇಲೆ ಹತ್ಕೊಬಿಡು, ನೀ ಐಟ್ ಸಾಲುತ್ತಷ್ಟು. ಆಫ್ ಅಂದ್ರೆ ಅದು ಲೈಟ್ ಹಾಕಿ ಹಾಕಿ ಹೋಗ್ಬಿಟ್ಟಿದೆ ಗೈಸ್. ಅದು ಇಲ್ಲ ಅಂತ ಅಂದ್ರೆ ಬರ್ತಾ ಇದೆ ಗೈಸ್. ಈ ತರ ಆಫ್ ಮಾಡಿದ್ರೆ ಈ ತರ ಬರುತ್ತೆ ಗೈಸ್. ಆಫ್ ಮಾಡಿದ್ರೆ ಈ ತರ ಫುಲ್ ಲೈಟ್ ಒಂದ್ ಸ್ವಲ್ಪ ಇರುತ್ತೆ, ನೋಡಿ ಹೆಂಗ್ ಕಾಣಿಸುತ್ತೆ ಅಂತ ನೀಟ್ ಇರುತ್ತೆ. ಅಂದ್ರೆ ಬ್ಯಾಟ್ರಿ ಚಾರ್ಜ್ ಕಳೆನೇ ಖಾಲಿನೇ ಅದು. ಅದ್ರ ಲೈಟಿಂಗ್ ತರಿಸಿದ್ದೆ ನಾನು, ಅದು ಜಾಸ್ತಿ ಆನ್ ಮಾಡಿ ಅದು ಹೋಗ್ಬಿಡ್ತವೆ ಗೈಸ್. ಇನ್ನು ಆ ಕಡೆ ಈ ಕಡೆ ಈ ತರ ಚಿಟ್ಟೆದು ಲೈಟ್ ಆನ್ ಮಾಡು, ಬೇಬಿ ಬ್ಲಾಕ್ ಕಾಣಿಸುತ್ತೆ. ಚಿಟ್ಟೆದು ಈ ತರ ಒಂದು ಇದು ಮಾಡಿದೀನಿ ನೋಡಿ ಗೈಸ್. ಅದನ್ನ ಫೆವಿಕ್ವಿಕ್ ಎಲ್ಲ ಸೋರ್ಸಿ ಆಡ್ ಮಾಡಿದ್ದೇನೆ ಗೈಸ್ ನಾನು. ಇನ್ನ ನೆಕ್ಸ್ಟ್ ಹೇಳ್ಬೇಕು ಅಂತ ಸ್ಕ್ರೀನ್ ಅಂದ್ರೆ ಈ ಸ್ಕ್ರೀನ್ ಆ ಸ್ಕ್ರೀನ್ ಎರಡೊಟ್ಟಿಗೆ ತಗೊಂಡಿತ್ತು. ಅಂದ್ರೆ ಇದನ್ನ ಹೇಳಿದೀವಿ ಅನ್ಕೊಂಡಿರ್ತೀನಿ. ಓಕೆ, ಮಂಚ ನೀವೇ ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲೊಂದಿದೆ, ಇದೊಂದು ಅಂಟಿಸಿರೋದು. ಓಕೆ, ಜಾಸ್ತಿ ಅಂದ್ರೆ ಡೆಕೋರೇಟ್ ಅಂತಂದ್ರೆ ಇಷ್ಟೇ. ಅದು ಬಿಟ್ಬಿಟ್ಟು ಇನ್ನೊಂದು ದೊಡ್ಡದಾಗಿ ತಗೊಂಡಿರೋದಂದ್ರೆ ಇನ್ನೊಂದು ಇರು, ನಾನು 7 ಗಂಟೆ ನೀನೇ ಹೇಳ್ತೀನಿ ಅಂತ. ಆಯ್ತು ಹೇಳಪ್ಪ. ಇನ್ನೊಂದ್ ಏನ್ ಅಂತಂದ್ರೆ ಮುಂಚೆ ಜಾಗ ಇರ್ಲಿಲ್ಲ, ಇಕ್ಕಟ್ಟಾದಂಗ ಆಗ್ಬಿಟ್ಟಿದೆ. ಅದಕ್ಕೆ ಮಂಚ ಹಿಂಗಿತ್ತಲ್ವ ಗೈಸ್, ಈ ತರ ಹಾಕಿದ್ವಿ ನಾವು. ಅಂದ್ರೆ ಈ ತರ ಈಗ ನೋಡಿ ಎಷ್ಟು ಜಾಗ ಕಾಣಿಸುತ್ತೆ ಅಂದ್ರೆ ಈ ತರ ಹಾಕಿದ್ವಿ ಗೈಸ್. ಅಂದ್ರೆ ನಮ್ಮ ಪಾಪುಗೆ ಇಲ್ಲಿ ತೊಡ್ಲು ತಗೋಬೇಕಲ್ಲ, ಅದಕ್ಕಲ್ವಾ. ಅದಕ್ಕೆ ಇಲ್ಲೆಲ್ಲ ಫುಲ್ ನಮ್ಗೆ ಒಂಥರ ಇಕ್ಕಟ್ಟಾಗ್ತಿತ್ತು, ಫುಲ್ ಜಾಗನಾಗ್ತದೆ. ಅದಕ್ಕೆ ದರ್ಶಿಗೆ ಹೇಳ್ಬಿಟ್ಟು ಹಿಂಗೆ ಹಾಕ್ಸಿದೀನಿ. ಹಿಂಗ್ ಚೆನ್ನಾಗಿದ್ಯಾ ಹಂಗ್ ಚೆನ್ನಾಗಿದ್ಯಾ ಕಮೆಂಟ್ ಆಗಿ ಗೈಸ್, ಯಾವ ತರ ಚೆನ್ನಾಗಿದ್ಯಾ ಅಂತ. ನನಗಂತೂ ಈ ತರ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇದೇ ಇಷ್ಟ ಆಯ್ತು, ಇದೇ ಚೆನ್ನಾಯ್ತಲ್ಲ, ಸ್ವಲ್ಪ ಜಾಗ ಆಯ್ತಿದ್ದು ಒಂದ್ ಸ್ವಲ್ಪ. ಸೊ ಗೈಸ್ ಇನ್ ನೆಕ್ಸ್ಟ್ ಹೇಳ್ಬೇಕು ಅಂತಂದ್ರೆ ಇದೇ ದರ್ಶಿ ಹೇಳ್ತಿದ್ದು ಕಬೋರ್ಡ್ ತಗೊಂಡಿರೋದು ಬಟ್ಟೆ ಇಡಕ್ಕೆ. ಅದ್ ಬಿಟ್ರೆ ಎರಡೇ ಗೈಸ್ ನಾವು ತಗೊಂಡಿರೋದು, ಜಾಸ್ತಿ ಅಂತ ಇನ್ನು ಚಿಕ್ಕ ಪುಟ್ಟ ಅಂತ. ಯಾಕೆ ತಗೊಂಡ್ವಿ ಅಂತಾನೆ ಹೇಳ್ಬಿಡು. ಏನಕ್ಕೆ ಅಂತಂತಂದ್ರೆ ತುಂಬಾ ಆಕ್ಚುಲಾಗಿ ಹೇಳ್ಬೇಕಂದ್ರೆ ಗೈಸ್ ನಮ್ಮ ಹತ್ರ ಓಪನ್ ಆಗಿ ಹೇಳ್ಕೊಳ್ತೀವಿ, ಬಟ್ಟೆ ಇಡೋದು ಇರ್ತಾನೆ ಇರ್ತಿದ್ದಿಲ್ಲ ಅಂತೂ ಎಲ್ಲಿ ಬೇಕು ಅಲ್ಲಲ್ಲೇ ಗೈಸ್. ನಂಗಂತೂ ಸಾಕಾಗ್ಬಿಡೋದು ಮಡ್ಚಕ್ಕೆ. ಸೊ ಅದಕ್ಕೆ ಒಂದು ಕಬೋರ್ಡ್ ತಗೊಂಡ್ವಿ. ಇನ್ನ ತಗೋಬೇಕನ್ನೋ ಸ್ವಲ್ಪ ಐಟಮ್ ಇದಾವೆ, ತಗೊಂತೀವಿ. ಸೊ ಇವಾಗ ಸದ್ಯಕ್ಕೆ ಬಟ್ಟೆ ಎಲ್ಲ ಮೇನ್ ನಿಮ್ಗೆ ಗೊತ್ತು, ಬಟ್ಟೆನ ಎಲ್ಲಿ ಬೇಕು ಅಲ್ಲೇ ಇಟ್ರೆ ಎಷ್ಟು ಅಸಹ್ಯವಾಗಿ ಕಾಣಿಸುತ್ತೆ ಅಂತ. ಓಪನ್ ಮಾಡಿ ನೋಡೋಣ. ಬೇಡ ಗೈಸ್, ಇನ್ನು ಬಟ್ಟೆ ಎಲ್ಲ ನೀಟಾಗಿ ಅಂಟ್ಬಿಟ್ಟಿದೆ ಅಂತ. ಅಷ್ಟೇ ಎಷ್ಟು ಮಡ್ಚಿಟ್ರು ಅವ್ನು ಮಾಡೋದು ಎಲ್ಲ ಕಿತ್ತಿ ಇಕ್ತಾನೆ. ಓಕೆ, ಇಷ್ಟೇ ಗೈಸ್ ನಮ್ಮ ಮನೆಗೆ ಎಕ್ಸ್ಟ್ರಾ ಅಂತ ಹಾಕ್ಸಿರೋದು ಅಂತಂದರೆ. ಇನ್ನು ನಮಗೆ ಅನ್ಪೆಂಡೆಡ್ ಡ್ರೀಮ್ಸ್ ಏನೇನು ಪೆಂಡಿಂಗ್ ಇದೆ ಅಂತಲೂ ಕೂಡ ಹೇಳ್ಕೊಬರ್ತೀವಿ. ಓಕೆನಾ? ಅಂದರೆ ಅನ್ಪೆಂಡೆಡ್ ಡ್ರೀಮ್ಸ್ ಅಂತ ಹೇಳೋಕ್ಕೋದ್ರೆ ಸುಮಾರಿದೆ ಗೈಸ್ ನಮ್ಮ ಡ್ರೀಮ್ಸ್ಗಳು. ನೋಡೋಣ, ನಿಮ್ಮ ಸಪೋರ್ಟ್ ನಿಮ್ಮ ಪ್ರೋತ್ಸಾಹ ಇದೇ ಥರ ಇದ್ದರೆ ಅದನ್ನು ಕೂಡ ಸಾಧಿಸ್ತೀವಿ ಅನ್ನೋದೊಂದು ಅಷ್ಟೇ. ಓಕೆ, ಇನ್ನು ಏನೇನು ಅಂತ ಹೇಳ್ಬಿಡು ಅನ್ಪೆಂಡೆಡ್ ಡ್ರೀಮ್ ಗೈಸ್. ನಮ್ಮ ಅನ್ಪೆಂಡೆಡ್ ಡ್ರೀಮ್ಸ್ ಅಂದರೆ ಗೈಸ್ ನೀವೇ ನೋಡ್ತಿರ್ಬೋದು, ಜಾಸ್ತಿ ಐಟಮ್ ನಾವೇನು ತಗೊಂಡಿಲ್ಲ. ಸಣ್ಣ ಪುಟ್ಟ ಮಾಮೂಲಿ ಅಷ್ಟೇ, ಎಲ್ಲರ ಮನೇಲೂ ತಗೊಳ್ಳೋದೆ. ಅದನ್ನ ನಾವು ನಮ್ಮ ಮನೆಯಲ್ಲ ತಗೊಂಡಿರೋದು. ಇನ್ನೂ ಸ್ವಲ್ಪ ಏನೇನು ತಗೋಬೇಕು ಅಂತ ನನಗೆ ಆಸೆ ಇರೋದು. ದರ್ಶಗೆ ನಿಮಗೆ ಗೊತ್ತು, ಎಷ್ಟೋ ಬ್ಲಾಗಲ್ಲಿ ಹೇಳಿದ್ದೀನಿ, ದರ್ಶಗೆ NS ಗಾಡಿ ತಗೋಬೇಕನ್ನೋ ಆಸೆ ಇದೆ. ಸೊ ಅದನ್ನ ಅದೇ ತಗೊಳ್ಳೋದನ್ನಾಗಿಂತ ನನಗೆ ಬೇಕಾದ್ರೆ ನಾಳೆನೇ ಹೋಗಿ ಡೌನ್ ಪೇಮೆಂಟ್ ಕಟ್ಬಿಟ್ಟು ತಗೊಳಕ್ಕಾಗಲ್ಲ ಅಂತಲ್ಲ, ತಗೋಬಹುದು. ಆದರೆ ನಮಗೀಗ ಇನ್ನೊಂದು 1.5 ಮಂತಲ್ಲಿ ಡೆಲಿವರಿ ಇದೆ, ಅಲ್ಲಿಗೂ ಖರ್ಚಿರುತ್ತೆ, ಓಡಾಟ. ಅದಾದ್ಮೇಲೆ ಅದಕ್ಕೊಂದು ಲೋನ್ ಬಿದ್ದುಬಿಡುತ್ತೆ, ಗಾಡಿ ಲೋನು. ಅದೊಂದು ಹೆದರಿಕೆ ಅಂತ ಹೇಳ್ಬಿಟ್ಟು ಅದನ್ನೇ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನು ವಾಷಿಂಗ್ ಮಿಷಿನ್ ತಗೋಬೇಕು, ಫ್ರಿಜ್ ತಗೋಬೇಕು, ಸುಮಾರು ಐಟಮ್ ತಗೋಬೇಕು ಗೈಸ್. ನಾವಿನ್ನ ಮನೆಗೆ ಏನು ತಗೊಂಡಿಲ್ಲ. ಅಂದರೆ ನನ್ಗೆ ಆಸೆ ಇರೋದಿನ್ನ ಫ್ರಿಜ್ಜು, ವಾಷಿಂಗ್ ಮಿಷಿನು, ಮತ್ತು ಟಿವಿ ಶೋಕೇಸ್ ಇಡ್ತಾರಲ್ಲ ಅದು, ಅಂದರೆ ಒಂದು ಟೇಬಲ್ ಥರ ಬರುತ್ತಲ್ಲ, ಅದು ಮುಂದೆ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದೆಲ್ಲ ಆಸೆ ಇದೆ ಗೈಸ್. ಒಂದೊಂದೇ ತಗೋಬೇಕು ಅಂತ ತಗೋಬೇಕು. ಅದೆಲ್ಲ ಆಸೆ, ತುಂಬ ಆಸೆ ಎಲ್ಲ ಅಷ್ಟು ದೊಡ್ಡದೆಲ್ಲ ಆಸೆ ಪಡಕ್ಕೆ ಹೋಗಲ್ಲ. ನನಗೆ ದರ್ಶು ಗೊತ್ತು, ಚಿಕ್ಕ ಪುಟ್ಟನೆ ನಮ್ಗೆ ಆಸೆ ಎಲ್ಲ ಪಡಕ್ಕೆ ಹೋಗಲ್ಲ. ಸುಮಾರು ಜನ ಕಮೆಂಟ್ ಮಾಡಿದ್ರಿ, ನೀವು ಕೂಡ ಸೈಡ್ ತಗೊಳ್ಳಿ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರಿ.
ಗೈಸ್ ನಿಮ್ಗೆ ಗೊತ್ತು ನಮ್ಗೆ ಎಷ್ಟು ಸಾಲ ಇತ್ತು ಅಂತ ನಾವು ಹೇಳಿದ್ವಿ ನಿಮ್ಗೆ ವ್ಲಾಗ್ ಅಲ್ಲಿ. ಅದೇ ತೀರ್ಸೋದ್ರಲ್ಲಿ ಅದ್ರಲ್ಲೆಲ್ಲ ಅರ್ಧ ತೀರ್ಸಿದೀವಿ, ಇನ್ನೊಂದ್ ಸ್ವಲ್ಪ ಇದೆ, ಅದನ್ನು ತೀರ್ಸ್ಬಿಟ್ರೆ ಸ್ವಲ್ಪ ಅವಾಗ ದುಡ್ಡು ಸೇವ್ ಮಾಡಕ್ಕಾಗುತ್ತೆ. ಏನಾದ್ರೂ ಮಾಡ್ಬೇಕು ಗೈಸ್. ಆಮೇಲೆ ಸೊ ಈ ಮನೆ ಬಿಟ್ಬಿಟ್ಟು ನಾವು ಇನ್ನ ಬೇರೆ ಕಡೆ ಹೋಗೋಣ ಅಂತಾನು ಪ್ಲಾನ್ ಹಾಕಿದೀವಿ. ಬೇಬಿ ಆದ್ಮೇಲೆ ಮನೆ ಚೇಂಜ್ ಮಾಡೋದಕ್ಕೆ ನಾವು ಲೀಸ್ಗಾಗ್ಲಿ ಅಂದ್ರೂ ನಾವು ಬಾಡಿಗೆಗಾದ್ರೂ ಹೋಗ್ಲೇಬೇಕು ಗೈಸ್. ಯಾಕಂದ್ರೆ ಸ್ವಲ್ಪ ದೂರ ಅಲ್ಲೇ ನಮ್ಮ ಅತ್ತಿಗೆ ಮನೆ ಕಡೆನೋ ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಸ್ವಲ್ಪ ದೂರ ಹೋಗೋಣ ಅಂತ, ಇಲ್ಲ ಹತ್ರ ಬೇಡ ಅಂತ ನಾವು ಅನ್ಕೊಂಡಿದೀವಿ. ಸೊ ಗೈಸ್ ನಿಮ್ಗೆ ಗೊತ್ತು, ಖಾಲಿ ಮಾಡೋ ಟೈಮಿಗೂ ಬ್ಲಾಗ್ ಮಾಡ್ಕೊಂಡೆ ಖಾಲಿ ಮಾಡೋದು, ಮನೆ ನೋಡೋ ಟೈಮಿಗೂ ಅಷ್ಟೇ ಮಾಡೇ ಮಾಡ್ತೀವಿ ಮನೆ ಹೇಗೆ ಹೆಂಗೆ ಏನು ಅಂತ. ಸೊ ಈ ಮನೆ ನಮ್ಗೆ ಬಂದಿಲ್ಲ ಅಂತಲ್ಲ, ಬಂದಿದೆ. ಸೊ ಗೈಸ್ ನಾವು ಜಾಸ್ತಿ ರಿಲೇಷನ್ ಹತ್ತತ್ರ ಬೇಡ ಅಂತ ನಾನು ಸ್ವಲ್ಪ ದೂರನೇ ಹೋಗ್ಬಿಡೋಣ. ರಿಲೇಷನ್ ಹತ್ತತ್ರ ಇದ್ದಷ್ಟು ನಾವು ಮೇಲೆ ಎದ್ದಳಕ್ಕಾಗಲ್ಲ ಅಂತ ನಿಮಗೆ ಗೊತ್ತು. ಸೊ ಅವರಿಂದ ಸ್ವಲ್ಪ ನಾವು ದೂರ ಹೋದ್ವಿ ಅಂತಂದರೆ ನಾವು ಆಕಸ್ಮಿಕವಾಗಿ ಬಂದಾಗ ಅವ್ರಿಗೆ ಶಾಕ್ ಆಗಬೇಕು, ಏನಪ್ಪ ಈ ಥರ ಇದೋ ಹಿಂಗಾದ್ರಲ್ಲ ಅಂತ. ಅವ್ರು ನಾವು ಕಣ್ಣೆದುರುಗಡೆ ಇರ್ತೀವಲ್ಲ, ಅದು ಅಷ್ಟು ಫೀಲ್ ಕೊಡಲ್ಲ. ಯಾವಾಗೋ ಒಂದು ಸತಿ ಬಂದಿರೋ ಫೀಲ್ಗೂ ಡೈಲಿ ಓಡಾಡೋ ಫೀಲ್ಗೂ ಎಷ್ಟು ವ್ಯತ್ಯಾಸ ಇರುತ್ತೆ ನಿಮಗೆ ಗೊತ್ತು. ಸೊ ಗೈಸ್ ಅದಕ್ಕೆ ನಾನು ಖಾಲಿ ಮಾಡ್ತಿರೋದು ನಮ್ಮ ಹತ್ತತ್ರ ನಮ್ಮ ರಿಲೇಷನ್ ಹತ್ರ ಬೇಡ ಅಂತ ದೂರ ಮಾಡೋಣ ಅಂತ ಅಷ್ಟೇ ಗೈಸ್. ಇನ್ನೇನಿಲ್ಲ ನಮ್ಮದು ಡ್ರೀಮು. ಇನ್ನೊಂದು ಸ್ವಲ್ಪ ಐಟಮ್ ತೊಗೋಬೇಕು, ಅದು ತೊಗೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ಅದೇನೇನು ಐಟಮ್ ನೆಕ್ಸ್ಟ್ ಹೋಮ್ ಟೂರ್ ಏನಿಲ್ಲ ಗೈಸ್. ಅದೇ ಏನೇನು ಐಟಮ್ ತೊಗೋಕೆ ಹೋಗ್ತೀವಿ, ಯಾವ ಐಟಮ್ ಬರುತ್ತೆ ಅಂತ ನೆಕ್ಸ್ಟ್ ಬ್ಲಾಗ್ ಮಾಡ್ತೀವಿ. ಸದ್ಯದಲ್ಲ ಅಂತ ಈಗ ಏನು ತೊಗೊಳಲ್ಲ ಗೈಸ್, ಯಾಕಂದರೆ ನಿಮಗೆ ಗೊತ್ತು ಇನ್ನೊಂದು 1 ತಿಂಗಳು ಅಷ್ಟೇ ನನ್ನ ಪಾಪು ಬರೋ ಇವಾಗ ಇನ್ನು ತೋರ್ಸೋದು ಅಂತ ಅಂದ್ರೆ ತೋರಿಸಿದ್ವಲ್ಲ ಎಲ್ಲನೂ ಕೂಡ. ಇನ್ನು ಯಾವ ಸಾಮಾನು ಎಲ್ಲೆಲ್ಲಿ ಅಂತ ಇಡೋದಂತ ಹೇಳ್ದಂಗೆ ಒಂದು ಟಿವಿಗೆ ಅಂತ ಇದೆ ಹೇಳಿದ್ವಲ್ಲ ಗೈಸ್, ಅದು ಇಲ್ಲಿಗೆ ಬರುತ್ತೆ. ನೋಡೋಣ ಈ ಮನೆಯಲ್ಲೇ ಇದ್ದು ನಾವೇನಾದ್ರು ಅದನ್ನ ಪರ್ಚೇಸ್ ಮಾಡಿದ್ವಿ ಅಂದ್ರೆ ಅದು ಇಲ್ಲಿಗೆ ಬರುತ್ತೆ. ಅದಾದ್ಮೇಲೆ ಫ್ರಿಡ್ಜ್ ಮತ್ತೆ ವಾಷಿಂಗ್ ಮಿಷಿನ್ ಅವೆರಡು ತಗೊಂಡ್ರೆ ಒಂದು ಫ್ರಿಡ್ಜ್ ಅಂತ ಇಡಕ್ಕೂ ಜಾಗ ಇಲ್ಲ, ವಾಷಿಂಗ್ ಮಿಷಿನ್ ಇಡಕ್ ಜಾಗ ಇಲ್ಲ. ಅದ್ರಿಂದಾಗಿ ನಾವು ಇಷ್ಟರಿಗೆ ತಗೊಂಡು, ಇಲ್ಲಾಂದ್ರೆ ನಾವು ಲೋನ್ ಆದ್ರೆ ತಗೋಬಿಡ್ತೀವಿ. ಏನು ಅಂತಂದ್ರೆ ಗೈಸ್ ಎಲ್ಲ ಸ್ವಿಚ್ ಬೋರ್ಡ್ ಕೆಳಗಡೆ ಇದಾವೆ. ಮಕ್ಕಳು ಇಲ್ಲ ನಮ್ಮ ಅತ್ತೆ ಮಕ್ಕಳಾಗಿರ್ಲಿ, ನಮ್ಮ ಅಕ್ಕನ ಮಕ್ಕಳಾಗಿರ್ಲಿ, ಯಾರೇ ಬಂದ್ರು ಮಕ್ಕಳು ಸಡನ್ ಆಗಿ ಸ್ವಿಚ್ ಬೋರ್ಡ್ ಒಳಗಡೆ ಕೈ ಹಾಕ್ಬಿಡ್ತಾರೆ. ಅದೊಂದು ಸಖತ್ ಭಯ ನನಗೆ. ಸೊ ಅದಕ್ಕೆ ನೋಡೋಣ, ನಮ್ಮ ಅದೃಷ್ಟ ಚೆನ್ನಾಗಾಗಿ ನಾವು ಬೇರೆ ಕಡೆ ಎಲ್ಲಾದ್ರೂ ಮನೆ ಮಾಡಿದ್ರೆ, ನಿಮಗೆ ಗೊತ್ತು ಫ್ರಿಜ್ ವಾಷಿಂಗ್ ಮಿಷಿನ್ ಇಡೋಕೆ ಜಾಗ ಇಲ್ಲ ಅಂತಂದ್ರೆ ಎಷ್ಟು ಇಕ್ಕಟ್ಟಾಗುತ್ತೆ ಅಂತ ನೋಡ್ಬೇಕು ಗೈಸ್. ಇನ್ನ ಐಟಮ್ ತಂದಾಗ ಎಲ್ಲೆಲ್ಲಿ ಅಂತ ಅದೇ ಒದ್ದಾಡೋದೇ ನಮ್ಗೆ ಟೆನ್ಷನ್ ಆಗೈತೆ. ತುಂಬಾ ದೊಡ್ಡದಿದೆ ಮನೆ ಬಗ್ಗೆ ಮಾತಾಡೋದಂತಲ್ಲ, ಅದಕ್ಕೆ ಅಂತ ಬೇಕಾದ ಪ್ಲೇಸ್ ಗಳು ಮಾಡಿರ್ತಿಲ್ಲ ಅವರು. ವಾಷಿಂಗ್ ಮಿಷಿನ್ ಏನಾದ್ರು ಇಲ್ಲಿ ಇಡೋಣ ಅಂತಂದ್ರೆ ವಾಷಿಂಗ್ ಹೋಗ್ಲಿಕ್ಕೆ ಓಡಾಡಕ್ಕೂ ಜಾಗ, ವಾಷಿಂಗ್ ಮಿಷಿನ್ ಸ್ವಿಚ್ ಕೊಟ್ಟಿದ್ದಾರೆ ಅಂದ್ರೆ ಇಡಕ್ ಜಾಗ ಇಲ್ಲ. ಆ ಫ್ರಿಜ್ ಅದು ಸ್ವಿಚ್ ಇಲ್ಲ ಐತೆ, ಇಲ್ಲಿ ನೋಡಿ ಇಲ್ಲಿ ಸ್ವಿಚ್ ಐತಿದ್ದು ಏನಕ್ಕೆ ಅಂದ್ರೆ ಗೀಸರ್ಗ ಏನೋ ಗೊತ್ತಿಲ್ಲ. ಇನ್ನು ಅದಿಟ್ರೆ ಫ್ರಿಜ್ ಇಟ್ರೆ ಅದಕ್ಕೂ ಜಾಗ ಸಾಲಲ್ಲ ಅನ್ಕೊಳ್ತೀನಿ. ನೋಡೋಣ, ಅಕಸ್ಮಾತ್ ನಾವೇನಾದ್ರೂ ಇದೇ ಮನೇಲಿ ತಗೊಳ್ಳೋದಂತಾದ್ರೆ ಅದಕ್ಕೆ ಜಾಗ ಸೆಟ್ ಮಾಡ್ಕೊಂಡು ಹೇಗೋ ಅದ್ರಲ್ಲಿ ಬ್ಲಾಗ್ ಮಾಡೇ ಮಾಡ್ತೀವಿ. ನಮಗೆ ಓಪನ್ ಆಗಿ ಅಂತ ಹೇಳ್ಬೇಕಂದ್ರೆ ನಮ್ಗೆ ಇರೋದು ಇಷ್ಟೇ ಆಸೆಗಳು, ಪೆಂಡಿಂಗ್ ಇರುವಂತದ್ದು. ನಮಗೆ ಇದ್ದಿದ್ದು ಕಬೋರ್ಡ್ ತಗೋಬೇಕು ಅಂತಿದ್ವಿ, ಅದನ್ನು ತಗೊಂಡಿದೀವಿ. ಸೋಫಾನು ತಗೊಂಡಿದೀವಿ. ನಮ್ದೊಂದು ಭೂಮಿದೊಂದು ಆಸೆ ಇತ್ತು ಫೋಟೋ ಮಾಡಿಸ್ಕೋಬೇಕಂತ, ಅದನ್ನು ಡ್ರೀಮ್ ಕೂಡ ಕಂಪ್ಲೀಟ್ ಮಾಡಿಸ್ಕೊಟ್ಟಿದ್ದೀನಿ ಅವಳಿಗೆ. ಇನ್ನು ನೆಕ್ಸ್ಟ್ ಇನ್ನು ಯಾವ್ದಾದೊಂದು ಪಾಪ ಹುಟ್ಟಿದ್ಮೇಲೆ ನಾಮಕರಣ ಆದ್ಮೇಲೆ ಸೆಲೆಬ್ರೇಷನ್ ಒಂದು ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಆ ಸೆಲೆಬ್ರೇಷನ್ ಆದ್ಮೇಲೆ ಬೇರೆ ಎಲ್ಲರೂ ಕೂಡ ಮಾಡೋಣ ಅಂತಿದ್ವಿ. ಓಕೆ ಗೈಸ್, ಈ ಬ್ಲಾಗ್ ಅಲ್ಲಿ ಅದೇ ಸುಮಾರು ಜನ ಕೇಳಿದಲ್ಲ ನಿಮ್ಮ ಹೋಮ್ ಟೂರ್ ಇನ್ನೊಂದ್ಸತಿ ರಿವ್ಯೂ ಮಾಡಿ ಏನೇನು ಹೊಸದಾಗಿ ಹಾಕ್ಸ್ಕೊಂಡಿದ್ದೀರಿ. ಅನಿಸಿರ್ಬೋದು ಈ ಪೈಂಟ್ ಯಾಕೆ ಇಷ್ಟು ಡಿಮ್ ಚೆನ್ನಾಗಿ ಮನೆ ಕಾಣಿಸ್ಬೇಕು ಅಂತಂದ್ರೆ ನಿಮಗೆ ಗೊತ್ತು ಪೈಂಟ್ ಡಿಮ್ ಆಗಿ ಯಾಕೆ ಅಂದ್ರೆ ಐಟಮ್ಸ್ಗಳಿಗೂ ಅಂದ್ರೆ ಹೋಮ್ ಟೂರ್ ಮಾಡಿದಾಗ ಮನೆ ಎಷ್ಟು ಎದ್ದೊಡಿಯುತ್ತೆ. ಇದು ಮುಂಚೆ ಇದ್ದ ಅವ್ರಿದ್ದಾಗ ನಾವೇ ಹೊಡ್ಕೊಂಡಿರೋದು. ಅಂದ್ರೆ ಈ ಮನೆಗೆ ನಿಜವಾಗ್ಲೂ ಗೈಸ್, ಈ ಮನೆಗೆ ನಾವು ಕಾಲಿಟ್ಟ ಕ್ಷಣದಲ್ಲಿ ನಮ್ಮ ಹತ್ರ ₹1 ಇತ್ತಿರೋದಿದೆ. 500-1000 ನಾವು ಸಾಲ ಮಾಡ್ಕೊ ಬಂದ್ಬಿಟ್ಟು ಈ ಮನೆ ಪೇಂಟ್ ಮಾಡಿದ್ರೆ, ಆ ಪೇಂಟ್ ಕೂಡ ಫುಲ್ ಪೈಂಟ್ ಅಷ್ಟೇ ದರ್ಶನ ಮಾಡಿರೋದು. ನಿಮ್ಗೆ ಗೊತ್ತು ಈ ಬಾಕ್ಲೆಲ್ಲ ನಾವು ನೋಡಿ ಎಷ್ಟು ಇನ್ನ ನಾವು ಹೊಡೆದೇ ಇಲ್ಲ, ಫುಲ್ ಪೈಂಟ್ ಎಲ್ಲ ನೋಡಿ ಇಲ್ಲೆಲ್ಲ ಫುಲ್ ಇನ್ನು ನೋಡಿ ಇಲ್ಲೆಲ್ಲ ಫುಲ್ ಪೈಂಟ್ ಇಂದಾನೆ ಫುಲ್ ಡಿಮ್ ಅನಿಸ್ತಿದೆ. ಬಿಟ್ರೆ ನಿಜವಾಗ್ಲೂ ಮನೆ ಚೆನ್ನಾಗೇ ಇದೆ ಗೈಸ್, ಅಲ್ವಾ ದರ್ಶು? ಮನೆ ಚೆನ್ನಾಗಿದೆ. ಆ ಟೈಮಿಗೆ ನಮ್ಮ ಹತ್ರ ಕಾಸು ಸಿಕ್ತಿಲ್ಲ, ಆದ್ರೆ ಪೈಂಟ್ ಎಲ್ಲ ದರ್ಶುನೇ ಮಾಡಿರೋದು ಇದೆಲ್ಲ. ನೋಡೋಣ ಅಕಸ್ಮಾತ್ ಏನಾದ್ರು ನೆಕ್ಸ್ಟ್ ಏನಾದ್ರು ಫಂಕ್ಷನ್ ಇಲ್ಲ ನೆಕ್ಸ್ಟ್ ಪಾಪುಗೇನೋ ನಾಮಕರಣ ಮಾಡೋ ಟೈಮಿಗೆ ಹೊಡಿಸ್ಲೇಬೇಕು, ಅವಾಗ ಅದೇ ಮಾಡ್ತೀವಿ ಗೈಸ್. ಸೊ ಗೈಸ್, ಈ ಬ್ಲಾಗ್ ನ ಜಾಸ್ತಿ ಎಳೆಯಕ್ಕೆ ನನಗೆ ಇಷ್ಟ ಆಗಲ್ಲ. ಅದೇ ನಿಮ್ಮ ಪ್ರಶ್ನೆಗಳು, ಅದಕ್ಕೆ ಸ್ವಲ್ಪ ಉತ್ತರ ಮತ್ತೆ ಏನೇನ್ ತಗೊಂಡಿದೀವಿ ಅದನ್ನ ತೋರ್ಸ್ಕೊಡ್ಬೇಕಾಗಿತ್ತು.
ನಮಗೆ ಅನ್ಪೆಂಡೆಡ್ ಆಗಿರುವಂಥ ಡ್ರೀಮ್ಸ್ಗಳ ಬಗ್ಗೆನೇ ಹೇಳ್ಕೊಬೇಕಿತ್ತು. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀವಿ. ಅದು ಬಿಟ್ಟು ಈ ಮನೆಗೆ ಬೇರೆ ಏನಾದರೂ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋರು ಅದೇನು ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸ್ಕೊಟ್ಬಿಡಿ. ಓಕೆನಾ? ಈ ಬ್ಲಾಗ್ನ ಸೊ ಗೈಸ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ ಅಷ್ಟೇ ಗೈಸ್. ಈ ವ್ಲಾಗಲ್ಲಿ ಏನಿಲ್ಲ ಇಷ್ಟ. ಹಾಗೂ ನಮ್ಮ ವಿಡಿಯೋಗೆ ಇಷ್ಟೊಂದು ಸಪೋರ್ಟ್ ಆಗಿ ವಿಡಿಯೋ ಕೊಟ್ಟಿದ್ರೆ ಚಂದಗೂ ಕೂಡ ಥ್ಯಾಂಕ್ಸ್. ನಿನ್ ಒಂದ್ಸಲ ತೋರ್ಸ್ಕೊ. ಚಂದು ಮಾತಾಡ್ತಾನೆ ಬಿಡು, ಎಲ್ಲರೂ ಚಂದು ಮಾತಾಡೋದು ಇಷ್ಟಪಟ್ಟವ್ರೆ. ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ಇನ್ನು ಯಾರ್ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಷ್ಟೇ ಸುಮಾರು ಜನ ಕೇಳ್ತಿದ್ದೀರ ಅಕ್ಕ ನಿಮ್ ಶ್ರೀಮಂತ ಯಾವಾಗ, ನಿಮ್ಗೆ ಎಷ್ಟು ಮಂತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀವಿ ಗೈಸ್. ಅಷ್ಟೇ ಗೈಸ್, ಇನ್ನೇನಿಲ್ಲ. ಹಾಗೂ ನಮ್ಮ ಯಾಕೆ ಇಷ್ಟು ದಿನ ಶ್ರೀಮಂತ ಮಾಡ್ಕೊಂಡಿಲ್ಲ ಅದಕ್ಕೂ ನೆಕ್ಸ್ಟ್ ಬ್ಲಾಗ್ ಅದರಲ್ಲೇ ಹೇಳ್ಕೊಡ್ತೀವಿ. ಓಕೆ ಗೈಸ್, ಹೀಗೆ ಡೈಲಿ ಬ್ಲಾಗ್ಗಳು ಬರ್ತಾನೆ ಇರುತ್ತೆ. ನೀವು ಹೇಳ್ದಂಗೆ ಡೈಲಿ ಬ್ಲಾಗ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಸಪೋರ್ಟಿಂಗ್ ಈಗ ಹೆಂಗಿದೆ ಅದೇ ತರ ಮುಂದೆನೂ ಕೂಡ ಇರಲಿ. ಯಾರ್ಯಾರು ವಿಡಿಯೋ ನೋಡ್ತೀರೋ ಒಂದು ಲೈಕ್ ಕೊಟ್ಬಿಟ್ಟು ಒಂದು ಕಮೆಂಟ್ ಮಾಡ್ಬಿಟ್ಟು. ಓಕೆ ಗೈಸ್, ಟಾಟಾ, ಬಾಯ್.